ಮಾವಿನ ಹಣ್ಣು ಯಾರಿಗ್ ತಾನೇ ಇಷ್ಟ ಆಗಲ್ಲ. ಬೇಸಿಗೆ ಬಂತಂದ್ರೆ ಸಾಕು ನಮಗೆಲ್ಲ ಹಣ್ಣುಗಳ ರಾಜ ಅಂತ ಕರೆಸಿಕೊಳ್ಳುವ ಮಾವಿನ ಹಣ್ಣು ನೆನಪಾಗುತ್ತೆ. ಆದ್ರೆ ನಮ್ ದೇಹದಲ್ಲಿ ಸಮಸ್ಯೆಗಳು ಇದ್ದಾಗ, ವಿಶೇಷವಾಗಿ ಮಧುಮೇಹ ಇದ್ದಾಗ ನಾವು ಮಾವಿನ ಹಣ್ಣನ್ನು ಸೇವಿಸಬಹುದಾ ಎನ್ನೋ ಪ್ರಶ್ನೆ ಕಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಆರೋಗ್ಯ ಲಾಭಗಳ ಬಗ್ಗೆ ಅಷ್ಟೇ ಅಲ್ಲ, ಮಧುಮೇಹಿಗಳು ಈ ಹಣ್ಣನ್ನು ತಿನ್ನಬಹುದಾ ಎಂಬುದರ ಬಗ್ಗೆ ಡಿಸ್ಕಸ್ ಮಾಡೋಣ. ಮಾವಿನ ಹಣ್ಣು ವಿಶಿಷ್ಟವಾದ ಸುವಾಸನೆ, ರುಚಿ ಹೊಂದಿರುವ ಅತ್ಯಂತ ಹೆಚ್ಚು ಪೌಷ್ಟಿಕಾಂಶವುಳ್ಳ ಹಣ್ಣು. ಇದರ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ. ಈ ಮ್ಯಾಂಜಿಫೆರಾ ಹೆಸರು ಮಲಯಾಳಂ ಭಾಷೆಯ ಮಂಗ, ಅಂದ್ರೆ ಮಲಯಾಳಂ ಭಾಷೆಯಲ್ಲಿ ಮಾವಿನ ಹಣ್ಣನ್ನು ಮಂಗ ಅಂತ ಕರೀತಾರೆ, ಮತ್ತು ಲ್ಯಾಟಿನ್ ಭಾಷೆಯ ಫೆರೋ ಎಂಬ ಈ 2 ಪದಗಳಿಂದ ಕೂಡಿದೆ. ಮ್ಯಾಂಜಿಫೆರಾ ಅಂದ್ರೆ ಮಾವಿನ ಹಣ್ಣನ್ನು ಹೊಂದಿರುವ ಮರ. ಇಂಡಿಕಾ ಅಂದ್ರೆ ಇದು ಇಂಡಿಯಾ ಮೂಲದ್ದೆಂದು, ಅಂದ್ರೆ ಭಾರತ ಮೂಲದ್ದೆಂದು, ಆ ಕಾರಣಕ್ಕೆ ಇದನ್ನ ಇಂಡಿಕಾ ಅಂತ ನಾಮಕರಣ ಮಾಡಲಾಗಿದೆ. ಮಾವಿನ ಹಣ್ಣಿನಲ್ಲಿರುವ ಪೋಷಕ ಸತ್ವಗಳ ಬಗ್ಗೆ ನೋಡಿದ್ರೆ 100 ಗ್ರಾಂ ಮಾವಿನ ಹಣ್ಣಿನಲ್ಲಿ 74 ಕ್ಯಾಲರೀಸ್, 17 ಗ್ರಾಂ ಕಾರ್ಬೋಹೈಡ್ರೇಟ್ಸ್, 2 ಗ್ರಾಂ ಫೈಬರ್, 16 ಮಿಲಿಗ್ರಾಂ ವಿಟಮಿನ್ ಸಿ, 14 ಮಿಲಿಗ್ರಾಂ ಕ್ಯಾಲ್ಸಿಯಂ, 1.3 ಮಿಲಿಗ್ರಾಂ ಐರನ್, 27 ಮಿಲಿಗ್ರಾಂ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ತಾಮ್ರ, ಗಂಧಕ, ಸೋಡಿಯಂ, ಮ್ಯಾಂಗನೀಸ್, ವಿಟಮಿನ್ ಎ, ವಿಟಮಿನ್ ಬಿ1, ಬಿ2 ಮತ್ತು ಬೀಟಾ ಕೆರೋಟಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್, ಹೀಗೆ ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಈ ಮ್ಯಾಂಜಿಫೆರಿನ್ ಇದೇನಂತಂದ್ರೆ ಒಂದು ಸೂಪರ್ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಹೊಂದಿದೆ. ಆಯುರ್ವೇದದ ಪ್ರಕಾರ ಇದು 7 ಧಾತುಗಳನ್ನು ಅಂದ್ರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ, ನಮ್ಮ ದೇಹದಲ್ಲಿ ಈ 7 ಧಾತುಗಳನ್ನು ಪೋಷಿಸುವ ಹಣ್ಣು. ಇದು ವಾತದೋಷವನ್ನು ಬ್ಯಾಲೆನ್ಸ್ ಮಾಡುತ್ತದೆ ಮತ್ತು ಸರಳವಾಗಿ ಜೀರ್ಣವಾಗುವ ಪದಾರ್ಥ. ಇದು ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಹೃದಯದ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ಇದು ಫೈಬರ್ ಮತ್ತು ವಿಟಮಿನ್ ಸಿ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುತ್ತದೆ. ಮಾವಿನ ಹಣ್ಣಿನಲ್ಲಿ ಗ್ಲುಟಾಮಿನ್ ಆಸಿಡ್ ಇರೋದ್ರಿಂದ ಇದು ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ. ಈ ಹಣ್ಣಿನ ಸೇವನೆ ನಮ್ಮ ಜೀರ್ಣಕ್ರಿಯೆ ಸುಧಾರಿಸಿ ನಮ್ಮ ಕರುಳನ್ನು ಹೆಲ್ದಿಯಾಗಿಡುತ್ತದೆ. ಇದು ಪ್ರೋಬಯೋಟಿಕ್ಸ್ ತರ ಕೆಲಸ ಮಾಡುತ್ತೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ಗಳಾದ ಮ್ಯಾಂಜಿಫೆರಿನ್, ಕ್ಯಾಟೆಚಿನ್ಸ್, ಬೆಂಜೋಯಿಕ್ ಆಸಿಡ್, ಜಿಯಾಕ್ಸಾಂಥಿನ್, ಫೆನಾಲಿಕ್ ಕಾಂಪೌಂಡ್ ಇವೇನಂತಂದ್ರೆ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ನಮ್ಮ ದೇಹದ ಜೀವಕೋಶಗಳನ್ನು ರಕ್ಷಿಸಿ ಕ್ಯಾನ್ಸರ್ ಉಂಟಾಗಲು ಬಿಡೋದಿಲ್ಲ. ಈ ಹಣ್ಣು ಅನೇಕ ಖನಿಜಗಳನ್ನು ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿನ ಎಲೆಕ್ಟ್ರೋಲೈಟ್ಸ್ ಗಳನ್ನು ಬ್ಯಾಲೆನ್ಸ್ ಆಗಿಡುತ್ತದೆ. ಕಬ್ಬಿಣದ ಅಂಶ ಹೊಂದಿರೋದ್ರಿಂದ ರಕ್ತಹೀನತೆ ನಿವಾರಿಸುತ್ತದೆ. ಇದು ಬೀಟಾ ಕೆರೋಟಿನ್, ವಿಟಮಿನ್ ಎ ಹೊಂದಿರೋದ್ರಿಂದ ನಮ್ಮ ಕಣ್ಣಿನ ಶಕ್ತಿ ಹೆಚ್ಚಿಸುತ್ತೆ. ಇದು ಲೆಕ್ಸೇಟಿವ್ ಗುಣ ಹೊಂದಿರೋದ್ರಿಂದ ಮಲಬದ್ಧತೆ ನಿವಾರಿಸುತ್ತದೆ ಮತ್ತು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ಈ ಹಣ್ಣು ನಮ್ಮ ದೇಹವನ್ನು ಅಲ್ಕಲೈನ್ ಮಾಡುತ್ತದೆ, ಅಂದ್ರೆ ನಮ್ಮ ದೇಹದ ಇಮ್ಯುನಿಟಿ ಹೆಚ್ಚಿಸಿ ಮುಂದೆ ಬರ್ತಕ್ಕಂಥ ಮಳೆಗಾಲದ ರೋಗಗಳನ್ನು ಅವುಗಳನ್ನು ಹೊಡೆದೂಡಿಸುವ ಶಕ್ತಿ ಕೊಡುತ್ತದೆ. ಇವಾಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ. ಇಷ್ಟೆಲ್ಲಾ ಆರೋಗ್ಯ ಲಾಭಗಳನ್ನು ಹೊಂದಿರತಕ್ಕಂಥ ಮಾವಿನ ಹಣ್ಣು ಮಧುಮೇಹಿಗಳು ತಿನ್ನಬಹುದಾ? ಹೌದು, ತಿನ್ನಬಹುದು. ಆದ್ರೆ ದಿನಕ್ಕೆ 1 ಮಾವಿನ ಹಣ್ಣು ಮಾತ್ರ. ಯಾಕೆ ತಿನ್ನಬಹುದು ಅಂದ್ರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರುತ್ತೆ, 40 ರಿಂದ 50 ಒಳಗೆ ಇರುತ್ತದೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಯಾವ ಆಹಾರ ಎಷ್ಟು ತಿಂದ್ರೆ ಬ್ಲಡ್ ಶುಗರ್ ಲೆವೆಲ್ ಯಾವ ಮಟ್ಟಕ್ಕೆ ಹೋಗುತ್ತದೆ ಎಂದು ಅಳೆಯುವ ವಿಧಾನ. ಇನ್ನು ಗ್ಲೈಸೆಮಿಕ್ ಲೋಡ್ ಅಂದ್ರೆ ಶುಗರ್ ಹೆಚ್ಚಿಸುವ ಶಕ್ತಿ, ಇದು ಕೂಡ ಅಷ್ಟೊಂದಿರಲ್ಲ. ಯಾಕೆಂದ್ರೆ ಇದರಲ್ಲಿ 60% ರಿಂದ 80% ನೀರಿರುತ್ತೆ. ಅದಕ್ಕೆ ಗ್ಲೈಸೆಮಿಕ್ ಲೋಡ್ ಕಡಿಮೆ ಇರುತ್ತದೆ. ಇದರಲ್ಲಿ ಫೈಬರ್ ಕೂಡ ಇರುತ್ತೆ ಮತ್ತು ಈ ಹಣ್ಣಿನಲ್ಲಿ ಗ್ಲೂಕೋಸ್ಗಿಂತ ಫ್ರುಕ್ಟೋಸ್ ಹೆಚ್ಚಿರುತ್ತೆ. ಆದ್ರಿಂದಲೇ ಮಧುಮೇಹಿಗಳಿಗೂ ಇದು ಒಳ್ಳೆಯ ಪೌಷ್ಟಿಕಾಂಶದ ಹಣ್ಣು. ರಿಸರ್ಚ್ ಪ್ರಕಾರ ಜರ್ನಲ್ ಆಫ್ ನ್ಯೂಟ್ರಿಷನಲ್ ಸೈನ್ಸ್, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಇದರಲ್ಲಿ ಪಬ್ಲಿಷ್ ಆಗಿರೋ ವರದಿಯಲ್ಲಿ ಕನ್ಕ್ಲೂಷನ್ ಏನಂದ್ರೆ ಫ್ರೂಟ್ ಜ್ಯೂಸ್ ಹ್ಯಾಡ್ ನೋ ಎಫೆಕ್ಟ್ ಆನ್ ಡಯಾಬಿಟೀಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಆರ್ ರ್ಯಾಂಡಮ್ ಬ್ಲಡ್ ಗ್ಲೂಕೋಸ್. ಅಂದ್ರೆ ಈ ಹಣ್ಣಿನ ರಸ ಮಧುಮೇಹಿಗಳಲ್ಲಿ ಶುಗರ್ ಲೆವೆಲ್ ಹೆಚ್ಚು ಮಾಡಲಿಲ್ಲ ಎಂದು. ಇನ್ನು ಮಾವಿನ ಹಣ್ಣಲ್ಲಿ 2 ವಿಧ, ಒಂದು ಕಟ್ ಮಾಡಿ ತಿಂತೀವಿ, ಇನ್ನೊಂದು ರಸ ಮಾಡಿ ತಿಂತೀವಿ. ಇದರಲ್ಲಿ ಕಟ್ ಮಾಡಿ ತಿನ್ನುವ ಹಣ್ಣು ಕಲ್ಮಿ, ಇದಕ್ಕಿಂತ ರಸ ಮಾಡಿ ತಿನ್ನುವ ಹಣ್ಣು ಏನಿದೆಯಲ್ಲ ಅದು ಒಳ್ಳೆಯದು ಮತ್ತು ಇದು ದೇಸಿ ಹಣ್ಣು ಕೂಡ. ಈ ಹಣ್ಣನ್ನು ಬೆಳಗ್ಗೆ ವರ್ಕೌಟ್ ಆದ್ಮೇಲೆ ತಿಂದ್ರೆ ಮಸಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತವೆ, ಹೆಚ್ಚು ತಿಂದ್ರೆ ತೂಕ ಹೆಚ್ಚುತ್ತದೆ. ಸರಿಯಾದ ಪ್ರಮಾಣದಲ್ಲಿ ತಿಂದ್ರೆ ಇದರ ಸಂಪೂರ್ಣ ಆರೋಗ್ಯ ಲಾಭ ಪಡೆದುಕೊಳ್ಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.